ಕೊಲೆ ಆರೋಪಿ ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿರುವಂತಹ ಹಿನ್ನೆಲೆ ಹಾಸನದಲ್ಲೂ ಕೂಡ ಫ್ಯಾನ್ಸ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಎರಡೆರಡು ಹಬ್ಬಗಳನ್ನು ಮಾಡ್ತೀವಿ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಹಾಸನದ ಪ್ರತಿನಿಧಿ ಪ್ರಕಾಶ್ ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ. ಅಭಿಮಾನಿಗಳು ಖುಷಿಯಲ್ಲಿ ಏನು ಹಂಚಿಕೊಂಡಿದ್ದಾರೆ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಆರೋಪದ ಪ್ರಕರಣದಲ್ಲಿ ಚಲನಚಿತ್ರ ನಟ ದರ್ಶನ್ಗೆ ಈಗಾಗಲೇ ಕೋರ್ಟ್ ಜಾಮೀನನ್ನು ಕೂಡ ಮಂಜೂರು ಮಾಡಿರುವಂಥದ್ದು. ಹಾಸನದಲ್ಲಿ ನಾವೀಗ ಇರುವಂಥದ್ದು. ಅವರ ಅಭಿಮಾನಿಗಳು ಈಗ ಜಾಮೀನು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಈಗ ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಖುಷಿ ಆಗ್ತಿದೆ ಸರ್, ಸಂತೋಷದ ವಿಚಾರನ ನಮಗೆಲ್ಲರ ಅಭಿಮಾನಿಗಳಿಗೂ ಸಿಕ್ಕಿದೆ. ಇನ್ನು ಒಂಥರ ಇವತ್ತು ಹನುಮ ಜಯಂತಿ ಬೇರೆ, ಇವತ್ತು ಎರಡೆರಡು ಹಬ್ಬಗಳ ಆಚರಿಸ್ತೀವಿ ನಾವು. ಇವತ್ತು ತುಂಬ ಖುಷಿಯಾಗಿದೆ ಸರ್. ಬೇರೆ ಮತ್ತೆ ನೆಕ್ಸ್ಟ್ ಫಿಲಮ್ ರಿಲೀಸ್ ಸರ್? ಹೌದು, ಅವರು ಆಲ್ರೆಡಿ ತುಂಬ ಫಿಲಮ್ ಮಾಡಿದ್ದಾರೆ ಕನ್ನಡದಲ್ಲಿ. ಆಮೇಲೆ ಅವ್ರ ಕುಟುಂಬ ಕೂಡ, ಅವ್ರ ತಂದೆ ಕೂಡ ತುಂಬ ಹೆಸರಂತ. ಅದಾದ ಮೇಲೆ ನಮ್ಮ ದರ್ಶನ್ ಅಂತ ಅಂದರೆ ಅವ್ರಿಗೆ ಕಷ್ಟಜೀವಿ, ಕಷ್ಟದಲ್ಲಿ ಯಾರೇ ಹೋದ್ರೂ ಅವ್ರ ಮನೆ ಹತ್ರಕ್ಕೆ ಹೋದ್ರು ತುಂಬ ಜನಕ್ಕೆ ಸಹಾಯ ಕೂಡ ಮಾಡಿದ್ದಾರೆ. ಇನ್ನೂ ಸಹಾಯ ನಡೀಲಿ, ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್. ನೀವೇನು ಹೇಳ್ತೀರಾ ಸರ್? ತುಂಬ ಒಂದು ಒಳ್ಳೆ ಖುಷಿ ವಿಷಯ ಅದು. ಇದು ಡಿ ಬಾಸ್ ಅಭಿಮಾನಿಗಳಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟರು ಸಹ ಇಷ್ಟು ಖುಷಿ ಆಗ್ತಿರಲ್ಲ, ಇವತ್ತು ಅಷ್ಟು ಖುಷಿಯಾಗಿದೆ. ಆದರೆ ಅವರು ಡಿ ಬಾಸ್ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳೆಲ್ಲನೂ ಮರೆತುಬಿಟ್ಟು ಇವರು ಒಂದೇ ಒಂದು ತಪ್ಪು ಇಟ್ಕೊಂಡು ಇಟ್ಟಿದ್ದಾರೆ. ಆ ತಪ್ಪಿಂದ ಇವ್ರು ಹೊರಗಡೆ ಬಂದಿತ್ತು, ಎಲ್ರಿಗೂ ಖುಷಿ. ಅವ್ರು ದಯಮಾಡಿ ಮತ್ತೆ ಅವ್ರ ತಪ್ಪನ್ನ ಹುಡ್ಕೋ ಬದಲು ಅವ್ರು ಒಳ್ಳೆ ಕೆಲಸಗಳು ಹುಡುಕಿ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಅವ್ರು ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡೋಕ್ಕೆ ಒಂಚೂರು ಹೆಲ್ಪ್ ಮಾಡಿ ಅಂತ ನಮ್ಮೆಲ್ಲ ಕರ್ನಾಟಕ ಜನತೆ ಕೇಳ್ಕೊತೀನಿ. ನೀವು ಏನು ಹೇಳಕ್ಕೆ ಬಯಸ್ತೀವಿ? ತುಂಬ ಖುಷಿಯಾಗಿದೆ ಇವತ್ತು. ಯಾಕಂದರೆ ಕರ್ನಾಟಕದ ಬಹುದೊಡ್ಡ ಆಸ್ತಿ ಅಂತ ನಾವು ಹೇಳ್ತೀವಿ. ಅವ್ರ ತಂದೆ ಕಾಲದಿಂದ ಭಾಳ ದೊಡ್ಡ ಕೊಡುಗೆಗಳಿದೆ ಅವರಿಗೆ, ಕರ್ನಾಟಕಕ್ಕೆ ಹಾಗೂ ಕನ್ನಡ ಇಂಡಸ್ಟ್ರಿಗೆ. ನಾವೆಲ್ಲ ಇವತ್ತಿಗೆ ಭಾಳ ದೊಡ್ಡ ಸಂತೋಷ. ಹನುಮ ಜಯಂತಿ ಆಚರಣೆಯಲ್ಲಿದ್ವಿ, ಇವತ್ತಿಗೆ ಇವ್ರು ರಿಲೀಸ್ ಆಗಿರೋಂಥದ್ದು ಇನ್ನೂ ದೊಡ್ಡ ಸಂತೋಷ ಇದೆ. ಹನುಮನ ಆಶೀರ್ವಾದ ಹಾಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸದಾಕಾಲ ಡಿ ಬಾಸ್ ಮೇಲೆ ಇರಲಿ ಅಂತ ನಾವೆಲ್ಲ ಆಸೆ ಪಡ್ತೀವಿ. ನೀವೇನು ಹೇಳ್ತೀರಿ? ಎಷ್ಟು ವರ್ಷದಿಂದ ಡಿ ಬಾಸ್ ಫ್ಯಾನ್ ಆಗಿದ್ದೀರಿ ನೀವು? ನನಗೆ ಬುದ್ಧಿ ಬಂದಾಗಿದ್ದ ಡಿ ಬಾಸ್ ಅಭಿಮಾನಿ ಸರ್. ನಾನು ಏನು ಹೇಳ್ಬೇಕು, ಅವ್ರು ತುಂಬ ಖುಷಿ ಆಗ್ತಾಯಿದೆ ನನಗೆ. ಡಿ ಬಾಸು ಅದು ಹೇಳ್ದಂಗೆ ಏನು ಮಾಡಿದಾರೆ ತಪ್ಪಿಗೆ ಹೋಗಿ ಇಷ್ಟು ದಿನ ವನವಾಸ ಮಾಡಿದ್ರು, ಇವಾಗ ಹೊರಗಡೆ ಬಂದಿದ್ದಾರೆ. ಅವಾಗ ಹೇಳ್ದಂಗೆ ನಾವು ಹೆಗ್ಲ ಮೇಲೆ ಹೊತ್ಕೊಂಡು ಮೆರೆಸ್ತೀವಿ ಅವ್ರನ್ನ. ಹಾಸನಲ್ಲಿ ತುಂಬ ಅಪ್ಪಟ ಅಭಿಮಾನಿಗಳು ನಾವು. ಅಲ್ಲಿ ಈಗ ನಮ್ಮ ಬ್ರದರು ಹಾಗೆ ನಮ್ಮ ಬಾಸ್ ಹೇಳ್ದಂಗೆ ಇವತ್ತು ಹನುಮ ಜಯಂತಿ, ನಮಗೆ ಎರಡೆರಡು ಹಬ್ಬ ಇವತ್ತು. ತುಂಬ ಖುಷಿ ಆಗ್ತಿದೆ ಸರ್. ಡೆವಿಲ್ ಮೂವಿ ಬರಲಿ, ತೋರಿಸಿ ಬಾಸ್ ಕ್ರೇಜ್ ಏನು ಅಂತ. ಬೇರೆ ಹೀರೋಗಳ ಬಗ್ಗೆ ನಾವು ಮಾತಾಡಲ್ಲ, ನಮ್ಮ ಹೀರೋ ನಮಗೆ ಹೆಚ್ಚು, ಅಷ್ಟೇ ಸಾಕು. ದರ್ಶನ್ ಅವರು ರಿಲೀಸ್ ಆಗಿರೋದು ತುಂಬ ಖುಷಿನೇ. ಅವರ ಅಭಿಮಾನಿಗಳು ನಾವು ಅವರ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಮ್ಮೆನೇ ಆಯ್ತದೆ. ಅವರು ಸುಮಾರು ಅನಾಥಾಶ್ರಮ, ಗೋಶಾಲೆ ಎಲ್ಲ ತುಂಬ ಜನಕ್ಕೆ ಹೆಲ್ಪ್ ಮಾಡವ್ರೆ. ಅವ್ರಂದರೆ ಒಂದು ಹೆಮ್ಮೆ ನಮ್ಗೆ ಹೇಳ್ಕೊಳಕ್ಕೆ. ಅವ್ರ ಬಗ್ಗೆ ಟ್ರೋಲ್ ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಬೇಡದೇ ಇರೋದೆಲ್ಲ ಮಾಡೋದಾಗಲಿ, ಆ ಥರ ಎಲ್ಲ ಮಾಡಬಾರ್ದು ಅಂತ ಕೇಳ್ಕೊತೀನಿ ನಾನು. ಇದಿಷ್ಟು ಹಾಸನದ ದರ್ಶನ್ ಅಭಿಮಾನಿಗಳು ಕೂಡ ಹೇಳುವಂಥ ಮಾತು. ಈಗಾಗಲೇ ಹನುಮ ಜಯಂತಿಯ ಪ್ರಯುಕ್ತ ಇವತ್ತು ಹನುಮ ಜಯಂತಿ ಇತ್ತು, ಹಾಗಾಗಿ ನಮಗೆ ಎರಡೆರಡು ಸಂತಸ ಇದೆ. ಒಂದು ಕಡೆ ಹನುಮ ಜಯಂತಿಯನ್ನು ಆಚರಣೆ ಮಾಡಿದ್ವಿ, ಮತ್ತೊಂದೆಡೆ ಚಲನಚಿತ್ರ ನಟ ದರ್ಶನ್ಗೆ ಅಂದರೆ ಜಾಮೀನು ಮಂಜೂರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮಗೆ ಸಾಕಷ್ಟು ಸಂತೋಷವಾಗ್ತದೆ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.